ನಮಸ್ಕಾರ. ಜನಪ್ರತಿನಿಧಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಕೃಷಿ ಅಂದ ತಕ್ಷಣ ಎಷ್ಟೋ ಜನ ದೂರ ಓಡಿ ಹೋಗೋರಿದ್ದಾರೆ. ಕೃಷಿ ಅಂದ ತಕ್ಷಣ ತುಂಬ ಆಸೆ ಪಟ್ಟು ಅದರ ಜೊತೆಗೆ ತೊಡಗಿಕೊಳ್ಳುವವರು ಕೂಡ ಇದ್ದಾರೆ. ಆದರೆ ಎಲ್ಲರೂ ಕೂಡ ಬಯಸೋದು ನಾನು ಯಾವತ್ತೂ ಹಸಿರಿನ ಜೊತೆಗೆ ಇರಬೇಕು ಅಂತ. ಆದರೆ ಹೇಳುವಷ್ಟರ ಮಟ್ಟಿಗೆ ಅವ್ರು ಯಾರು ಕೂಡ ಹಸಿರಿನ ಜೊತೆಗೆ ಬದುಕ್ತಾ ಇಲ್ಲ. ಕೆಲವರಷ್ಟೇ ಹಸಿರಿನ ಜೊತೆಗೆ ಬದುಕ್ತಾರೆ, ಅವರ ಜೀವನ ಪೂರ್ತಿ ಸಂತೋಷದಿಂದ ಇರ್ತಾರೆ ಅನ್ನೋದು ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಕಾಣ್ತೇವೆ. ದೊಡ್ಡ ದೊಡ್ಡ ಎಕರೆ ಪ್ರದೇಶಗಳಲ್ಲಿ ಕೃಷಿಯನ್ನು ಮಾಡೋದು, ಆದರೆ ಅತ್ಯಂತ ಲಿಮಿಟೇಷನ್ ಜಾಗದಲ್ಲಿ, ಅತ್ಯಂತ ಸಣ್ಣ ಜಾಗದಲ್ಲಿ ಸಮೃದ್ಧವಾದಂತಹ ಕೃಷಿಯನ್ನು ಬೆಳೆಸ್ತಾ ಇರುವವರನ್ನು ನಾವು ಕಾಣೋದು ಬಹಳ ಅಪರೂಪ. ನಾವು ಉಡುಪಿ ಜಿಲ್ಲೆಯ ಶಂಕರಪುರದಲ್ಲಿ ನಾವಿದ್ದೇವೆ. ಶಂಕರಪುರ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಶಂಕರಪುರದ ಮಲ್ಲಿಗೆ. ಸೊ ಶಂಕರಪುರದಲ್ಲಿ ತಮ್ಮ ಮನೆಯಲ್ಲಿ ಗೃಹವನ ಅಂತ ಅದನ್ನು ನಾವು ಕರಿಬಹುದೇನೋ, ಹೋಮ್ ಅಗ್ರಿಕಲ್ಚರ್ ಅಂತ ನಾವು ಅದನ್ನು ಕರಿಬಹುದೇನೋ, ನೀವೆಲ್ಲರೂ ಕೂಡ ಸುತ್ತಲೂ ಗಮನಿಸ್ತಾ ಇದ್ದಾರೆ ಈ ಗ್ರೀನರಿ ಏನಿದೆಯಲ್ಲ. ಸೊ ಅದನ್ನು ಸಂಪೂರ್ಣವಾಗಿ ಬೆಳೆಸುವುದರ ಜೊತೆಗೆ ಪ್ರತಿನಿತ್ಯವೂ ತುಂಬ ಪರಿಶುದ್ಧವಾದಂತಹ ಗಾಳಿಯನ್ನು ಸೇವಿಸ್ತಾ ಸಂತೋಷದಿಂದ ಬದುಕನ್ನು ಕಾಣ್ತಾ ಇದ್ದಾರೆ. ಸೊ ಅದೆಲ್ಲವನ್ನ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಜೊತೆಗೆ ಈ ಮನೆಯ ಯಜಮಾನರು, ಅಂದ್ರೆ ಈ ಗೃಹವನದ ಯಜಮಾನರು ಇದ್ದಾರಲ್ಲ, ಜೋಸೆಫ್ ಲೋಬೋ ಅನ್ನೋರು ಇದ್ದಾರೆ. ಅವರನ್ನ ಮಾತನಾಡ್ಸೋಣ. ಅವರಿಂದಲೇ ಈ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳೋಣ. ಬನ್ನಿ. ಇಲ್ಲಿ ಕಾಣುವಂಥದ್ದು ಶಂಕರಪುರ ಮಲ್ಲಿಗೆ ನೀವು ತುಂಬಾ ಕಡೆ ಕೇಳಿದ್ದೀರಿ. ಇದು ಹೌದು, ಇದು ಶ್ರೀಲಂಕಾ ದೇಶದ ಮಲ್ಲಿಗೆ. ನೋಡಲು ಚಂದ, ತೆಗೆದಿಟ್ರೆ ಬಾಡುವುದಿಲ್ಲ, ಆದ್ರೆ ಇದರಲ್ಲಿ ಪರಿಮಳ ಇಲ್ಲ. ಬಾಡುವುದಿಲ್ಲ ಅಂದ್ರೆ ಇದು ಅಂದ್ರೆ ಶಂಕರಪುರ ಮಲ್ಲಿಗೆ ಜಾಸ್ತಿ ಅಂದ್ರೆ ಒಂದು 6 ಗಂಟೆ ಹೊರಗಡೆ ಇಟ್ರೆ ಆನಂತರ ಬಾಡ್ತದೆ ಕಾಲಕ್ರಮೇಣ. ಇದು ತೆಗೆದಿಟ್ರೆ ಸಾಧಾರಣ ಒಂದು 24 ಗಂಟೆ ಹೂ ಬಾಡುವುದಿಲ್ಲ. ಹಾಗೆ ಇರುತ್ತೆ. ಹೌದು, ಗಟ್ಟಿ ಹೂ ಇದು. ಗಟ್ಟಿ ಹೂ ನೋಡಿ, ಇದು ಗಟ್ಟಿ ಹೂ ಈ ತರ ಇರ್ತದೆ, ಗಟ್ಟಿಯಾಗಿರ್ತದೆ. ಅದೇ ಶಂಕರಪುರ ಮಲ್ಲಿಗೆ ನಿಮ್ಗೆ ಕೇವಲ 6 ಗಂಟೆಯಲ್ಲಿ ಬಾಡ್ತದೆ ಸರ್, ಸ್ವಲ್ಪ ಸಾಫ್ಟ್ ಅದು. ಸೊ ಇದರ ಸೆಲ್ಫ್ ಲೈಫ್ 24 hours ಅಂತೆ. ಶ್ರೀಲಂಕಾದ ಒಂದು ಮಲ್ಲಿಗೆ ಹೂ ಇದು. ಹೌದು, ಇದು ಶಂಕರಪುರ ಮಲ್ಲಿಗೆ. ಇದು ಸುವಾಸನೆಯನ್ನು ಹೊಂದಿದೆ, ತುಂಬಾ ಸ್ಮೂತ್ ಆಗಿದೆ ಇದು. ಆದ್ರೂ ತುಂಬಾ ಡಿಮಾಂಡ್ ಇರುವಂತ ಒಂದು ವಿಶೇಷ ಮಲ್ಲಿಗೆ ಅಂದ್ರೆ ಶಂಕರಪುರ ಮಲ್ಲಿಗೆ ಸರ್. ಹೌದು ಹೌದು ಸರ್, ನೀವು ಆಗ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರಿ ಶಂಕರಪುರ ಮಲ್ಲಿಗೆ ತುಂಬಾ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗ್ತಿರುವಂತಹ ಮಲ್ಲಿಗೆಗಳಲ್ಲಿ ಜಾಸ್ಮಿನ್ ಫ್ಲವರ್ಸ್ ಅಲ್ಲಿ ಅದು ತುಂಬಾ ಹೆಚ್ಚಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಬೇರೆ ದೇಶಗಳಿಗೆ ಅಂತ. ಈ ಏನೋ ನಮ್ಮ ಪರ್ಫ್ಯೂಮ್ ಇರ್ಲಿ, ಬೇರೆ ಬೇರೆ ವಿಶೇಷ ದ್ರವ್ಯಗಳಿಗೆ, ಸುಗಂಧ ದ್ರವ್ಯಗಳಿಗೆ ಬಳಕೆ ಆಗೋದಕ್ಕೆ ಶಂಕರಪುರದ ಮಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಅನ್ನೋದು. ಸರ್, ಅದ್ರ ಬಗ್ಗೆ ಒಂಚೂರು ಇನ್ನೂ ಜಾಸ್ತಿಯಾಗಿ ಇನ್ಫಾರ್ಮೇಶನ್ ಬೇಕು ನಮ್ಗೆ. ಖಂಡಿತ ಸರ್. ಶಂಕರಪುರ ಮಲ್ಲಿಗೆ ಬಗ್ಗೆ ಸಣ್ಣದೊಂದು ಸ್ಟೋರಿಯನ್ನು ನಾನು ಹೇಳುವುದಾದ್ರೆ, ಇವತ್ತು ದೇಶ ವಿದೇಶಗಳಲ್ಲಿ ಒಂದು ಹೆಸರುವಾಸಿಯಾಗಿರುವಂತ ಹೂ ಅಂದ್ರೆ ಶಂಕರಪುರ ಮಲ್ಲಿಗೆ. ನಮ್ಮದೊಂದು ಈ ಪುಟ್ಟ ಕರ್ನಾಟಕ ಅಥವಾ ಭಾರತದಲ್ಲಿರುವಂತಹ ಪುಟ್ಟ ಶಂಕರಪುರ ಎಂಬ ಹೆಸರ ಊರನ್ನು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದದ್ದೇ ಈ ಹೂ, ಶಂಕರಪುರ ಜಾಸ್ಮಿನ್. ಇದರಿಂದ ವಿಶೇಷವಾಗಿ ಸೋಪು, ಪರ್ಫ್ಯೂಮು ಇವುಗಳು ರೆಡಿ ಆಗ್ತವೆ. ಎರಡನೇದು ದೇವರಿಗೆ ಅರ್ಪಣೆಗೆ ಅಥವಾ ಕೆಲವೊಂದು ಶಾಸ್ತ್ರಗಳಲ್ಲಿ, ಮದುವೆ ಇನ್ನಿತರ ಶಾಸ್ತ್ರೋಕ್ತ ಕಾರ್ಯಕ್ರಮಗಳಲ್ಲಿ ಈ ಮಲ್ಲಿಗೆ ಹೂ ಅತಿ ಮುಖ್ಯವಾದಂತ ಒಂದು ಹೌದು ಬೇಕಾಗುವಂತ ವಸ್ತು. ಎರಡನೇದು ಇದರಲ್ಲಿ ತುಂಬಾ ವಿಧ ಇದೆ ಸರ್. ಯಾಕೆಂದ್ರೆ ಶಾಸ್ತ್ರಗಳಿಗೆ ಬಳಸಬೇಕಾದ್ರೆ ನೂಲಿನಲ್ಲಿ, ದಾರದಲ್ಲಿ ಕಟ್ಟಿರುವಂತ ಹೂ ಆಗುದಿಲ್ಲ ದೇವರಿಗೆ ಅರ್ಪಣೆ ಮಾಡಲು. ಬಾಳೆ ದಾರದಲ್ಲೇ ಕಟ್ಟಿದಂತ ಹೂ ಆಗ್ಬೇಕು. ಅದು ಶಂಕರಪುರದವರು ಮಾತ್ರ ಕಟ್ಟುವಂಥದ್ದು, ಬೇರೆ ಕಡೆ ಅಷ್ಟು ಅದರ ಟ್ರೆಡಿಷನ್ ಗೊತ್ತಿಲ್ಲ. ಹೌದು. ಎರಡನೇದು ಇದರ ಬಗ್ಗೆ ಸ್ವಲ್ಪ ನಾನು ಒಂದು ಮುಖ್ಯವಾದಂತ ವಿಷಯ ಹೇಳ್ಬೇಕಂದ್ರೆ, ಶಂಕರಪುರ ಮಲ್ಲಿಗೆ ಎಂಬುದು ಒಂದು ಪೊದರು ಸಸ್ಯ, ಇದೊಂದು ಕಾಡು ಸಸ್ಯ. ನಿಜವಾಗಿ ಅದೆಷ್ಟೋ ವರ್ಷಗಳ ಮುಂಚೆ ನಮ್ಮ ಒಬ್ಬ ಕ್ರೈಸ್ತ ಗುರು ಶಂಕರಪುರದವರಿಗೆ ಯಾವುದೇ ಉದ್ಯೋಗ ಇಲ್ಲದಿರುವಾಗ ಹೊಟ್ಟೆಪಾಡಿಗಾಗಿ ಒಂದು 10 ಗಿಡಗಳನ್ನು ಭಟ್ಕಳದಿಂದ ತಂದು ಇಲ್ಲಿಯ ಜನರಿಗೆ ದಿನನಿತ್ಯದ ಒಂದು ಏನಾದರೂ ಕಾರ್ಯವ್ಯಾಪ್ತಿ ಮಾಡಲಿ ಅಂತ ಕೊಟ್ಟದ್ದು. ಅವರ ಗಿಡದಿಂದ ಬಂದಂಥ ಸ್ವಲ್ಪ ಹೂಗಳನ್ನು ಮಠಗಳಿಗೋ ಮಂದಿರಗಳಿಗೋ ಅಲ್ಲಿ ಬರುವಂಥ ಜನರಿಗೆ ಮಾರಿ ಏನೋ 1 ಪೈಸೆ 1/2 ಪೈಸೆ ಆ ಟೈಮಲ್ಲಿ ಇರುತ್ತೆ. ಆ ನಾಣ್ಯಕ್ಕೆ ಮಾರಿದಂಥ ಹೂ ಇವತ್ತು ಮುಂದೆ ಅದು ಕಾಲಕ್ರಮೇಣ
ಕಮರ್ಷಿಯಲ್ ಆಗಿ ಬೆಳೆಯಿತು, ಓಕೆ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಇವತ್ತು ಅದು ವಿದೇಶಕ್ಕೆ ರಫ್ತು ಮಾಡಿ ದೊಡ್ಡ ಸುದ್ದಿಯಲ್ಲಿದೆ. ಶಂಕರ್ಪುರ ಮಲ್ಲಿಗೆ ಹೂ ಸ್ಟಾರ್ಟ್ ಆದದ್ದು ಇಲ್ಲಿಂದ, ಒಂದು ಧರ್ಮಗುರುವಿನಿಂದ, ಕ್ರೈಸ್ತ ಧರ್ಮಗುರು ಭಟ್ಕಳದಿಂದ ಇಲ್ಲಿಗೆ ತಂದು ಅವರು ನಮ್ಗೆ ಒಪ್ಪಿಸಿದಂತ ಒಂದು ಸಸ್ಯ. ಸೊ ಇದು ಭಟ್ಕಳದ ಮಲ್ಲಿಗೆಗೂ ಮತ್ತೆ ಇಲ್ಲಿದು ಮಲ್ಲಿಗೆ ಭಟ್ಕಳ, ಹೌದು ಖಂಡಿತ. ಭಟ್ಕಳ ಮಲ್ಲಿಗೆ ಎಂಬುದು ಅದು ನಾನು ಆವಾಗಲೇ ಹೇಳಿದಾಗೆ ಈ ಹೂವಿನಷ್ಟು ಟೈಮ್ ಬರುವುದಿಲ್ಲ. ಎರಡನೇದು ಭಟ್ಕಳ ಹೂ ಮಲ್ಲಿಗೆಯಲ್ಲಿ ಪರ್ಫ್ಯೂಮ್ ಇನ್ನಿತರ ಪದಾರ್ಥಗಳನ್ನು ರೆಡಿ ಮಾಡ್ಲಿಕ್ಕೆ ಆಗುದಿಲ್ಲ, ಇದರಲ್ಲಿ ಆಗ್ತದೆ. ಅದು ಮಲ್ಲಿಗೆಯೇ ಬೇರೆ, ಇದು ಮಲ್ಲಿಗೆಯೇ ಬೇರೆ, ಸಸ್ಯ ಕೂಡ ಬೇರೆ ಬೇರೆ ಇದೆ ಸರ್. ಬೇರೆ ಬೇರೆ ಹೌದು ಹೌದು ಹೌದು. ಎಷ್ಟೊಂದು ಕಲ್ಚರ್ ಕೂಡ ನಮ್ಮ ಈ ಪ್ರಕೃತಿ ಜೊತೆಗೆ ಇದೆ ಹೌದು ಅಲ್ಲ ಸರ್? ಹೌದು ಖಂಡಿತ ಸರ್. ಯಾಕೆಂದ್ರೆ ತುಂಬಾ ಕಡೆ ಬೀಡಿ ಕಟ್ಟಿಯೋ ಇನ್ನೇನೋ ಇಂಜಿನಿಯರಿಂಗ್ ಮಾಡಿಯೋ ಇನ್ನೇನೋ ಮಾಡಿಕೊಂಡು ಅದನ್ನು ಜೀವನ ಸಾಗಿಸ್ತಾರೆ. ಅದೇ ನಮ್ಮ ಇಲ್ಲಿ ಶಂಕರ್ಪುರದಲ್ಲಿ ಇವತ್ತು ಇಂಜಿನಿಯರ್, ಡಾಕ್ಟ್ರು, ದೊಡ್ಡ ದೊಡ್ಡ ಸೈಂಟಿಸ್ಟ್, ನಾಸಾ ಎಂಬ ಮೊನ್ನೆ ನಾಸಾ ಎಂಬ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಕೂಡ ಇರುವಂತ ಒಬ್ಬ ವ್ಯಕ್ತಿ ಕೂಡ ಈ ಮಲ್ಲಿಗೆ ಹೂವಿನಿಂದ ನಮ್ಮ ಶಂಕರ್ಪುರದಿಂದ ದೊಡ್ಡದಾಗಿ ಬೆಳೆದು ಆ ಸಂಸ್ಥೆಯಲ್ಲಿ ಇವತ್ತು ಇದ್ದಾರೆ. Okay. ಅದು ಹೆಮ್ಮೆ ನಮಗೆ. ಸೊ ಬೇರೆ ತರದ ವೆರೈಟೀಸ್ ಇದೆಯಾ ಸರ್ ನಿಮ್ಮಲ್ಲಿ ಮಲ್ಲಿಗೆ ಹೂಗಳು? ಇಲ್ಲ ಸರ್, ಮಲ್ಲಿಗೆಯಲ್ಲಿ ಸಾಧಾರಣ ಒಂದು 9 ವೆರೈಟೀಸ್ ಇದೆ. ಶಂಕರ್ಪುರ ಮಲ್ಲಿಗೆ, ಶ್ರೀಲಂಕಾ ಮಲ್ಲಿಗೆ, ದುಂಡು ಮಲ್ಲಿಗೆ, ಮುತ್ತು ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಮರ ಮಲ್ಲಿಗೆ, ಹೀಗೆ ಕೆಲವೊಂದು ವೆರೈಟೀಸ್ ಇದೆ. ಆದ್ರೆ ಇವಾಗ ಮಳೆ ಸ್ಟಾರ್ಟ್ ಆಗಿರುವ ಕಾರಣ ಎಲ್ಲ ಹೂಗಳು ಲಭ್ಯವಿಲ್ಲ. ಕೆಲವೊಂದು ಹೂಗಳನ್ನು ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೇನೆ. ಫೈನ್ ಸರ್, ಫೈನ್ ಸರ್.